ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಳತ್ತೀನಿ. ಇವತ್ತು ನಾನು ನಿಮ್ಗೆ ಸಾಬುದಾನಿ ವಡೆ ಹೆಂಗೆ ಮಾಡೋದಂತ ಹೇಳ್ಕೊಳತ್ತೀನಿ. ಸೂಪರ್ ಟೇಸ್ಟಿ ಕ್ರಿಸ್ಪಿ ಸಾಬುದಾನಿ ವಡೆ ಉಪವಾಸದ ದಿನ ಇಲ್ಲ ಸ್ನ್ಯಾಕ್ ಟೈಮ್ಗೆ ಸೂಪರಾಗಿರ್ತೈತಿ. ಇದಕ್ಕೆ ರಾತ್ರಿ ನೆನೆಸಿಟ್ಟಿರೋಂಥ ಸಾಬುದಾನಿ ಒಂದು 5-6 ತಾಸು ನೆನೆದಿರೋಂಥ ಸಾಬುದಾನಿ ಬೇಕು. ಅದಕ್ಕೆ ಒಂದು 7-8 ಬಟಾಟೆ ಕುಚ್ಕೋಬೇಕು. ಆಮೇಲೆ ಮತ್ತು ಮೆಣಸಿನ್ಕಾಯಿ ಜೀರಿಗೆ ಮಿಕ್ಸರ್ಗೆ ಹಾಕ್ಕೊಂಡಿರಬೇಕು. ಬಟಾಟಿನ ಸಣ್ಣಗೆ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ಗಂಟಿರೋದಂಗೆ ನೋಡ್ಕೋಬೇಕು, ಯಾಕಂದ್ರೆ ಅವು ಎಣ್ಣೆ ಒಳಗೆ ಸಿಡಿಯೋ ಚಾನ್ಸಸ್ ಇರ್ತಾವೆ. ಇದೆಲ್ಲ ಸಣ್ಣ ಮಾಡಿದ ಕೂಡಲೇ ಇದಕ್ಕೆ ಸಾಬುದಾನಿ ಮತ್ತು ರುಬ್ಬಿದಂಥ ಮೆಣಸಿನ್ಕಾಯಿ ಅದು ಹಾಕಿ ಎಲ್ಲ ಒಂಥರ ಅದಕ್ಕೆ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ಒಂದು ಅದಕ್ಕೆ ಕಲಿಸ್ಕೋಬೇಕು. ಕಲಿಸಿ ಅದನ್ನೆಲ್ಲ ನಾದಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮತ್ತೊಂದು ಸ್ವಲ್ಪ ಹಾಕಿ ನಾದಿ ಸೈಡ್ನಲ್ಲಿ ಇಟ್ಕೊಂಡು ಎಣ್ಣೆ ಕಾಯಕ್ಕಿಡ್ಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಅದನ್ನ ಒಂದು ಸ್ವಲ್ಪ ತಿಕ್ಕ ಇರೋ ಹಂಗನ ಕೈ ಮೇಲನ ಬಡ್ಕೋಬೇಕು. ಅದನ್ನ ಸ್ವಲ್ಪ ತಿಳುವಾದ್ರ ಕಟ್ಟು ಭಾಳ ಆಗ್ತಾವಂತಂದ್ರೆ ದಿಪ್ಪ ಇದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ. ಈ ರೀತಿ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು 7-8 ಮಾಡ್ಕೊಂಡು ಇಟ್ರೂ ಏನು ಪರವಾಗಿಲ್ಲ, ನಡೀತೈತಿ. ಆಮೇಲೆ ಎಣ್ಣೆ ಕಾದೈತೇನೋ ಅಂತ ನೋಡಿ ಸ್ವಲ್ಪ 1 ಅಥವಾ 2 ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ರಿ. ಜಲ್ದಿನ ಅದು ಸ್ಪೂನ್ ಹಾಕಿದ್ರೆ ಎಲ್ಲ ಸ್ಪೂನಿಗೆ ಹತ್ಕೊಡ್ತೈತಿ. ಒಂದು ಸ್ವಲ್ಪ ಬೇಯ್ದ ನಂತರ ಸ್ಪೂನ್ ಹಾಕಿ ಅದನ್ನ ತಿರುಗ್ಬೋದು ನಾವು. ಇದನ್ನ ಕ್ರಿಸ್ಪಿ ಹಂಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕು. ನಾನು ತೋರಿಸ್ಲಿಕ್ಕಂತ ಮಾಡಿ ಹಾಕೇನಿ. ಈಗ ಈ ರೀತಿ ನಮ್ಮ ಸಾಬುದಾನಿ ವಡೆ ತಯಾರಾಗ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಬಾಕ್ಸ್ನಲ್ಲಿ ನಂಗೆ ತಿಳಿಸಿ. ನನ್ನ ಮಗನ ರಿಯಾಕ್ಷನ್ ನೋಡಿರಿ ತಿಂದ ಕೂಡಲೇ ಯಾವ ರೀತಿ ಐತಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮೀ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.